ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೆ ಸೆಲ್ವರಾಜು. ನಮ್ಮ ಕಂಪನಿ ಹೆಸರು MME ಬೋರ್ವೆಲ್. ನಾವು ವಾಸ ಮಾಡೋದು ಕಮ್ಮನಹಳ್ಳಿ. ಇದು ಒಂದು ಬೋರ್ವೆಲ್ ಕ್ಲೀನಿಂಗ್ ಪ್ರಾಸೆಸ್ಸು. ಏನಾಗಿದೆ ಅಂತ ಫುಲ್ ವಿಡಿಯೋ ನೋಡಿ, ಏನು ಎಕ್ಸ್ಪ್ಲೇನ್ ಮಾಡಿಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ 5 to 6 ಸಾಯಂಕಾಲ 9035278897ಗೆ ಫೋನ್ ಮಾಡಿ ಹೇಳ್ತೀವಿ. ನಾನು ಕಷ್ಟಪಟ್ಟು ಮಾಡಿ ನಾನು ಹೇಳಿದರೂ ಸರಿ. ಯಾರಿಗೆ ಪ್ರಾಬ್ಲಮ್ ಇರುತ್ತೋ ಅವರವ್ರಿಗೆ ಅದು ಅರ್ಥ ಆಗುತ್ತೆ. ಎಲ್ಲರಿಗೂ ಹೇಳಿದರೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ವಿಡಿಯೋ ನೋಡಿ ಏನು ಮಾಡಿದ್ವಿ, ಹೆಂಗೆ ಮಾಡಿದ್ವಿ, ಏನಾಗಿದೆ ಅಂತ ಫೋನ್ ಮೂಲಕ ಹೇಳೋಕ್ಕೆ ಟ್ರೈ ಮಾಡ್ತೀವಿ. 5 to 6 9035278897ಗೆ ಫೋನ್ ಮಾಡಿ. ವಿಡಿಯೋ ಲಾಸ್ಟ್ ಮಾತ್ರ ನೋಡಿ ಹೆಂಗೆ ಮಾಡಿದ್ವಿ, ಏನೇನು ಮಾಡ್ತಾಯಿದ್ವಿ ಅಂತ. ಬೇರೆ ವಿಡಿಯೋಗಳು ಎಕ್ಸ್ಪ್ಲೇನ್ ಮಾಡಿದ್ವಿ, ಈ ವಿಡಿಯೋಲಿ ಎಕ್ಸ್ಪ್ಲನೇಷನ್ ಇಲ್ಲ. ಎಲ್ಲ ಜಾಗ ಬೋರ್ವೆಲ್ ಕ್ಲೀನ್ ಮಾಡೋಕ್ಕಾಗಲ್ಲ. ಫಸ್ಟು ಬಂದು ಸೈಟ್ ಇನ್ಸ್ಪೆಕ್ಷನ್ ಮಾಡಬೇಕು. ಆ ಸೈಟ್ ಇನ್ಸ್ಪೆಕ್ಷನಲ್ಲಿ ಅವ್ರ ಡೀಟೇಲ್ಸ್ ಹೇಳಬೇಕು, ಏನೇನಂತ, ಯಾವಾಗ ಬೋರ್ವೆಲ್ ಮಾಡಿದ್ದಾರೆ, ಎಷ್ಟು ಫೀಟ್ ಡ್ರಿಲ್ ಮಾಡಿದರು, ಅವರಾಗಿ ಬೋರ್ವೆಲ್ಲು ಸ್ಟಾಪ್ ಮಾಡಿದ್ರಾ ಇಲ್ಲ ಗಾಡಿಯವರು ಸ್ಟಾಪ್ ಮಾಡಿದ್ರಾ, ನೀರು ಎಷ್ಟೆಷ್ಟು ಫೀಟಿಗೆ ಬಂತು ಅದೆಲ್ಲ ಕೇಳಬೇಕು. ಫಿಲ್ಟರ್ ಪೈಪ್ ಹಾಕ್ಬೇಕಂತ ಹೇಳಿದಾರಾ ಇಲ್ಲ ಅವರು ಹಾಕಿದಾರಾ, ಅದು ಎಷ್ಟಕ್ಕೆ ಹಾಕಿದ್ದಾರೆ, ಇದು ಎಷ್ಟನೇ ಮೋಟ್ರು, ಎಷ್ಟು ದಿವಸ ನೀರು ನೀವು ಅದರಿಂದ ತಗೊಂಡಿದ್ದೀರಾ, ಯಾವಾಗಲೂ ಫುಲ್ ಫ್ರೆಶ್ ಆಗಿ ಬರುತ್ತಾ ಇಲ್ಲ ಒಂದು ದಿವಸ ಕಡಿಮೆ ಒಂದು ದಿವಸ ಜಾಸ್ತಿ ಬರುತ್ತಾ, ಇದೆಲ್ಲ ಡೀಟೇಲ್ಸ್ಗಳು ಕಸ್ಟಮರ್ಗೆ ಗೊತ್ತಿರಬೇಕು. ಇದ್ದರೂ ನಾವು ಬಂದು ಕ್ಯಾಮರಾ ಸ್ಕ್ಯಾನಿಂಗ್ ಮಾಡಬೇಕು. ಕ್ಲೀನ್ ಮಾಡೋದ್ರ ಮುಂಚೆ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿ ಮೇಲೆ ನಾವು ಡಿಸೈಡ್ ಮಾಡಬೇಕು ಎಷ್ಟು ವಾಟರ್ ಲೆವೆಲ್ ಐತೆ, ಏನು ಕತೆ ಅಂತ ನೋಡಬೇಕು. ಪೈಪುಗಳೇನೋ ಒಡೆದೋಗಿದೆನಾ, ಪೈಪ್ ಏನೋ ಲೀಕೇಜ್ ಆಗಿದೆನಾ, ವೈರ್ ಏನೋ ಫಾಲ್ಟಾ ಇಲ್ಲ ಕರೆಂಟು ಪ್ರಾಬ್ಲಮ್ನಾ. ಕೆಲವು ಟೈಮು ವೈರು ಚೇಂಜ್ ಮಾಡಿ ಕೊಟ್ಟರೆ ನೀರು ಬಂದುಬಿಡುತ್ತೆ. ಕೆಲವು ಟೈಮ್ ಬೋರ್ ಒಳಗಡೆ ನೀರಿರುತ್ತೆ, ಅದು ಬಂದು ಆಚೆಗಡೆ ಪಂಪ್ ಮಾಡೋಕ್ಕೆ ಕೆಪಾಸಿಟಿ ಇರೋಲ್ಲ ಮೋಟ್ರಿಗೆ, ಅದೂ ಇರ್ಬೋದು. ಏನೇನೋ ಇರುತ್ತೆ. ಎಲ್ಲದಕ್ಕೂ ಒಂದೇ ಸಲ ಕ್ಲೀನ್ ಮಾಡೋದು, ಎಲ್ಲದಕ್ಕೂ ಒಂದೇ ಇಂಜೆಕ್ಷನ್ ಇಲ್ಲ, ಒಬ್ಬರೊಬ್ರಿಗೂ ಒಂದೊಂದು ಟ್ರೀಟ್ಮೆಂಟು. ಈ ಸೈಟ್ ಬಂದು 1000 ಚೇಂಜಸ್ ಏನೋ ಬೋರ್ ಮಾಡಿದ್ದಾರೆ. ನನಗೆ ಡಿವೈನಿಂಗ್ ಗೊತ್ತಿದೆ, ಲೆಕ್ಕ ಪ್ರಕಾರ ಹೇಳ್ಬಿಡ್ತೀವಿ ಎಷ್ಟು ಫೀಟ್ ಈಗ ಬರ್ತಾಯಿದೆ ಅಂತ. ನನ್ನ ಲೆಕ್ಕ ಪ್ರಕಾರ 360, 640, 900 ಮೂರಲ್ಲಿ ಸ್ವಲ್ಪ ನೀರು ಬರ್ತಾಯಿದೆ. ಅವರ ಲೆಕ್ಕ ಪ್ರಕಾರ 928 ಮಾತ್ರ ಗ್ಯಾಪ್ ಇರುವುದು. ಬೋರ್ ಇರುವುದು 960, ಈಗ ಇರುವುದು 906. ಮೋಟ್ರ್ ಬಿಟ್ಟದ್ದು 900. ವಾಟ್ರ್ ಲೆವೆಲು ಮೋಟ್ರ್ ಅಂದರೆ 20 ಅಡಿ ಜಾಸ್ತಿ ಐತೆ ಅಷ್ಟೇ. ಇದು ಬಂದು ಫಿಲ್ಟ್ರ್ ಪೈಪ್ ಹಾಕಿದ್ದಾರೆ. ಫಿಲ್ಟ್ರ್ ಪೈಪ್ ಹಾಕಿದರೆ ನಾವು ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ. ಈಗ 5 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಡಾಕ್ಟ್ರು ಕರ್ಕೊಂಡು ಹೋಗ್ತಾರೆ ಪೇಷಂಟ್ಗೆ ಒಳಗಡೆ. ಅವ್ರು ಏನೋ ಗ್ಯಾರಂಟಿ ಕೊಡ್ತಾರಾ? ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ ಅಂತ ಹೇಳ್ಬಿಡ್ತಾರೆ. ನಾವು ನಿಮ್ಮ ಎದುರು ಕಡೆನೇ ಮಾಡ್ತೀವಿ, ಜಾಸ್ತಿ ಪ್ರೆಷರ್ ಕೊಡೋಲ್ಲ, ಸ್ಲೋ ಆಗಿ ಸ್ಟಡಿಯಾಗಿ ಸಕ್ಸಸ್ಸಿವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಫಿಲ್ಟರ್ ಪೈಪ್ ಇರೋ ಟೈಮ್ನಲ್ಲಿ ನಾವು ಪೈಪ್ ಬಿಟ್ಟಿದ್ದೀವಿ. ಕಸ್ಟಮರ್ ಸೇಫ್ಟಿಗೆ ನಾವೇನು ಹೇಳಿದ್ವಿ, ಫಸ್ಟು ಒಂದು ಸಲ ಸ್ಕ್ಯಾನಿಂಗ್ ಮಾಡಿ ಅವಾಗ ಹೆಂಗಿದೆ ಅಂತ ಮೋಟ್ರ್ ತೆಗಿಬಿಟ್ಟು ಆಮೇಲೆ ಕ್ಲೀನ್ ಮಾಡಿ ಮೇಲೆ ಮೋಟ್ರ್ ಬಿಡೋ ಮುಂಚೆ ಕ್ಯಾಮರಾ ಮಾಡಿ ಏನು ವಿಷಯ, ಯಾರು ತಪ್ಪು ಮಾಡಿದೆ ಅಂತ ಗೊತ್ತಾಗ್ಬಿಡುತ್ತೆ. ಸ್ಕ್ಯಾನಿಂಗ್ ಅಷ್ಟು ಯೂಸ್ ಆಗುತ್ತೆ. ಇಂಪ್ರೂವ್ಮೆಂಟ್ ಆಗಿದೆನಾ ಇಲ್ಲನಾ ಎಲ್ಲ ಪ್ರತಿಯೊಂದು ಗೊತ್ತಾಗುತ್ತೆ. ಯಾವಾಗಲೂ ಫಿಲ್ಟರ್ ಪೈಪ್ ಇದ್ದರೆ 5 years ಒನ್ಸು ನಾವು ಕ್ಲೀನ್ ಮಾಡಬೇಕು. ಯಾವುದಾದ್ರು ಒಂದು 3 ಲೈನ್ ಇರುತ್ತೆ, 3 ಲೈನಲ್ಲಿ ಮಡ್ಡು ಬಂದು ಕೂತ್ಕೊಳ್ಳುತ್ತೆ, ಅದು ಕ್ಲಿಯರ್ ಮಾಡಿಬಿಟ್ರೆ ನೀರು ಬರುತ್ತೆ. ಕ್ಲೀನಿಂಗ್ ಯಾವಾಗ ಮಾಡಬೇಕು ಎಲ್ಲನಾ, ಫಸ್ಟ್ ನೀರು ಚೆನ್ನಾಗಿ ಬಂದುಬಿಟ್ಟು ಈಗ ಸದ್ಯಕ್ಕೆ ನೀರು ಕಡಿಮೆ ಆಗಿದ್ದರೆ ನೀವು ಫಿಲ್ಟರ್ ಪೈಪ್ ಯೂಸ್ ಮಾಡ್ಬೋದು, ನೀವು ಕ್ಲೀನಿಂಗ್ ಯೂಸ್ ಮಾಡ್ಬೋದು. ಕ್ಲೀನಿಂಗ್ ಯೂಸ್ ಮಾಡಿದ್ರೆ
ತಿರ್ಗ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಸ್ಟಾರ್ಟಿಂಗ್ ಬಂದು ನೀರು ಕಡಿಮೆ ಬಂದಿದೆ, ಈಗ ಜಾಸ್ತಿ ಮಾಡಬೇಕಂದ್ರೆ ನೀವು ರೀಡ್ರಿಲ್ಲಿಂಗೇ ಹೋಗಬೇಕು. ಅರ್ಥ ಆಯಿತಾ? ಯಾವಾಗಲೂ ಫಿಲ್ಟರ್ ಪೈಪ್ ಎರೆಕ್ಷನ್ ಮಾಡಿಬಿಟ್ರೆ ಫರ್ದರ್ ಯಾವ ಕೆಲಸನೂ ಮಾಡೋಕ್ಕೆ ಕಷ್ಟನೇ, ಕ್ಲೀನಿಂಗ್ ಮಾಡೋದು ಕಷ್ಟನೇ. ಯಾವುದೇ ಕೆಲಸ ಇರಲಿ, ಪಾರ್ಟಿ ಒಂದು ಒಳ್ಳೆ ಪೂಜೆ ಮಾಡಿಬಿಟ್ಟು ಮಾಡಿದರೆ ದೇವ್ರ ಹತ್ರ ಪರ್ಮಿಷನ್ ತೊಗೊಂಡ್ರೆ ಒಳ್ಳೆಯದು ಆಗೋ ಚಾನ್ಸಸ್ ಇರುತ್ತೆ. ಹಾಲು ಪ್ಯಾಕೆಟು, ಚಾಕ್ಲೇಟು, ಕರ್ಪೂರ, ಅಗರಬತ್ತಿ, ತೆಂಗಿನಕಾಯಿ ಅದು ಪೂಜೆ ಮಾಡಿಬಿಟ್ಟು ಓಂ ವಸು ಬ್ರಹ್ಮದೇವ ಪೋಟ್ರಿ, ಓಂ ವಸು ಬ್ರಹ್ಮದೇವ ಪೋಟ್ರಿ ಅಂತ 9 ಸಲ ಹೇಳ್ಬಿಟ್ಟು ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ಎಲ್ಲರಿಗೂ ಚಾಕ್ಲೇಟ್ ಕೊಟ್ಟರೆ ಸಕ್ಸಸ್ಸಿಂಗ್ ಆಗುವುದೇ ಅಂತ ನನ್ನ ಫೀಲಿಂಗು. ಹಂಗೇನು ಮಾಡ್ತಾಯಿದ್ವಿ, ಹಂಗೆ ನಡೀತಾ ಇದೆ. ಫಸ್ಟು ಕ್ಲೀನ್ ಮಾಡೋದ್ರ ಮುಂಚೆ ಏನು ಮಾಡಬೇಕು, ಬೋರ್ ಒಳಗಡೆ ನೀರು ಹಾಕಬೇಕು. ಈ ಥರ ಪೈಪ್ ಮೇಲೆ ಬಿಟ್ಟರೆ ಓವರ್ಫ್ಲೋ ಆಗಲ್ಲ. ಮೋಟ್ರು ಟ್ಯಾಂಕ್ ಲಾರಿ ತರಿಸ್ಬಿಟ್ಟು ಬಿಡಬೇಕು. ಬಿಟ್ಟರೆ ಓವರ್ಫ್ಲೋ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಓವರ್ಫ್ಲೋ ಆಗಿದ್ದರೆ ಬೋರ್ವೆಲ್ ಚೆನ್ನಾಗಿದೆ ಅಂತ ಲೆಕ್ಕ, ಓವರ್ಫ್ಲೋ ಆಗಿಲ್ಲ ಅಂತ ಡೌಟ್ ಅಂತ ಲೆಕ್ಕ. ಸರಿನಾ? ಟ್ಯಾಂಕರ್ ಬಂದಿದೆ ನೋಡಿ, ಅಷ್ಟು ಬ್ಯಾಗೆಲ್ಲ ಬರುತ್ತಾ, ಟ್ರೈನ್ ಮಾಡಿದ್ರು ನೀರು ಬರ್ತಾಯಿದ್ದಾರೆ. ಇದೆಲ್ಲ ವೀಡಿಯೋಗಳು ಮಾಡ್ತೀವಿ. ಒಂದು ಜಾಬ್ ಇದ್ದರೆ ಹೆಂಗೆ ಶುರು ಮಾಡ್ತಾರೆ, ಹೆಂಗೆ ರನ್ ಮಾಡ್ತಾರೆ, ಹೆಂಗೆ ಫಿನಿಷ್ ಮಾಡ್ತಾರೆ ಎಲ್ಲ. ಅದು ಸಕ್ಸಸ್ಸಿಂಗ್ ಆಗೋದ್ರೂ ಸರಿ, ಅನ್ಸಕ್ಸಸ್ಸಿಂಗ್ ಆಗೋದ್ರೂ ಸರಿ, ಪ್ರತಿಯೊಂದು ವೀಡಿಯೋಲಿ ಹಾಕ್ಬಿಡ್ತೀವಿ. ನನ್ನ ಲೆಕ್ಕ ಪ್ರಕಾರ ಈ ಥರ ಯಾರೂ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಹಾಕಲ್ಲ. ಬೇರೆ ನೀರು ಬರುವುದು ಮಾತ್ರ ಸಕ್ಸಸ್ಸಿಂಗ್ ಮಾತ್ರ ಮಾಡ್ಬೋದು. ನಾವು ಹಂಗಿಲ್ಲ. ನಮ್ಮ ಕತೆ ಏನು, ನಮ್ಮ ಹಿಸ್ಟ್ರಿ ಏನು, ನಮ್ಮ ವ್ಯವಹಾರ ಏನು ಎಲ್ಲ ಇದನ್ನ ನೋಡಿದ್ರೆ ವಿಷಯ ಗೊತ್ತಾಗತ್ತೆ. ನಿಮಗೆ ಬೇಕೆಂದರೆ ಬೇರೆ ಹತ್ರನೂ ಮಾಡ್ಕೊಬೋದು, ಬಟ್ ವೀಡಿಯೋ ಫಾಲೋ ಮಾಡಿ. ಈ ಥರ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ನಿಮ್ಮದು ಒಳ್ಳೆಯ ಕಮೆಂಟ್ ಆದರೆ ಕೊಡಿ, ಇಲ್ಲಾಂತ ಬಿಟ್ಬಿಡಿ. ಸರಿನಾ? ಬೇಜಾರು ಮಾಡ್ಕೊಂಬೇಡ. ನೀರು ಹೋಗ್ತಾ ಇದೆ. ಪೂರ್ತಿ ನೀರು ಹೋಗ್ಬಿಟ್ಟಿದೆ, ಓವರ್ಫ್ಲೋ ಆಗಿಲ್ಲ. ನಾವು ಒಂದು ಸ್ವಲ್ಪ ಪೌಡ್ರ್ ಹಾಕಿದ್ದೀವಿ. ಇದೇ ವಿಡಿಯೋ ಎಕ್ಸ್ಪ್ಲೇನ್ ಮಾಡಿಲ್ಲ, ಹಂಗೆ ಬಿಟ್ಟಿದ್ದೀವಿ, ಯಾರೂ ನೋಡಿಲ್ಲ. ಇಂಟ್ರೆಸ್ಟ್ ಬರಲ್ಲ. ಏನಂತ ವಿಷಯ ಗೊತ್ತಾಗತ್ತೆ ಹೇಳಿ? ಏನು ವಿಷಯ ಗೊತ್ತಾಗಲ್ಲ. ಈಗ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀವಿ. ದಯವಿಟ್ಟು ನಿಮ್ಮ ಡೌಟೆಲ್ಲ ಸಾಯಂಕಾಲ 5 to 6ಗೆ ಫೋನ್ ಮಾಡಿ 9035278897ಗೆ ನಿಮ್ಮ ಡೌಟ್ ಕ್ಲಿಯರೆನ್ಸ್ ಮಾಡೋಣ. ಜನರಲ್ಲಾಗಿ 5 ವರ್ಷ ಒಂದ್ಸು ಆಗಿದೆ, ಒಳ್ಳೆಯದು ಕ್ಲೀನ್ ಮಾಡೋದು. ಈಗ 1000 ಫೀಟ್ ಬೋರ್ವೆಲ್ಲು 100 ಫೀಟ್ ಗ್ಯಾಪ್ ಬಿಟ್ಬಿಟ್ಟು ಮಾಡ್ತಾರೆ. ಶಿಲ್ಟ್ ಇದ್ದರೆ ಸ್ವಲ್ಪ ಕೂತ್ಕೊಂಡ್ಬಿಟ್ಟು 99 ಫೀಟ್ ಕ್ಲೋಸ್ ಆಗಿಬಿಡುತ್ತೆ. 100 ಫೀಟ್ ಆದಮೇಲೆ ನೀರು ಕಡಿಮೆ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಆಮೇಲೆ ಪೂರ್ತಿ ಬೋರು ಇದು ಆಗಿಬಿಟ್ರೆ ಬೋರು ಸ್ಟಕ್ ಆಗಿಬಿಡುತ್ತೆ. ಅದಕ್ಕೆ ಅದು ನೀರು ಸ್ಟಾಪ್ ಆಗಿದೆ ಇಮ್ಮಿಡಿಯೇಟಾಗಿ ನಾವು ಸ್ಕ್ಯಾನಿಂಗ್ ಬಿಟ್ಟು ಕ್ಲೀನಿಂಗ್ ಮಾಡಿದ್ರೆ ಬೋರ್ ಸಕ್ಸಸ್ಸಿಂಗ್ ಆಗಿಬಿಡುತ್ತೆ. ಅವ್ರು ನೀರು ಹಾಕ್ಬಿಟ್ರು, ಓವರ್ಫ್ಲೋ ಆಗಿಲ್ಲ, ಗಾಡಿ ಬಂದಿದೆ, ಗಾಡಿ ಸ್ಟಾರ್ಟ್ ಮಾಡ್ತಾರೆ. ಪೂಜೆ ಮಾಡಿದ್ದಾರೆ ಅಂತ ಕೇಳಿದ್ರು. ಟೈಮ್ ಸೇವ್ ಮಾಡೋಕೆ ಫಸ್ಟೇ ಪೂಜೆ ಮಾಡಿಬಿಟ್ಟಿದ್ವಿ, ಚಾಕ್ಲೇಟ್ ಕೊಟ್ಬಿಟ್ಟಿದ್ವಿ. ಅವರು ಶುರು ಮಾಡ್ತಾರೆ. ಫಸ್ಟು ಪ್ಲಾಸ್ಟಿಕ್ ಪೈಪ್ ಇರುತ್ತೆ, ಒಂದು 2 ಅಡಿ GA ಪೈಪ್ ಇರುತ್ತೆ. ಈ GA ಪೈಪ್ನಲ್ಲಿ ಕ್ರಾಸಾಗಿ ಸ್ವಲ್ಪ ಕಟ್ ಮಾಡಿರ್ತಾರೆ.
ಆ ಪೈಪ್ ಒಳಗಡೆ ಬಿಡ್ತಾರೆ, ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ತಾರೆ. ಗಾಡಿ ಸ್ಟಾರ್ಟ್ ಆದಮೇಲೆ ಹೊರಗಡೆ ಹೋಗೋದು ಏರ್ ಪ್ರೆಷರ್ ಕೊಡ್ತೀವಿ. ಎಲ್ಲೇನೋ ಒಡೆದೋಗಿದ್ರೆ ಅಲ್ಲಿ ಹೋಗ್ಬಿಟ್ಟು ಸ್ಟಕ್ ಆಗಿಬಿಡುತ್ತೆ ನಮ್ಮ ಹೋಸು. ಪೈಪ್ ಮುಂಚೆನೇ ಎಲ್ಲಿ ಸ್ಟಕ್ ಆಗಿಲ್ಲ, ಅದಕ್ಕೆ ಕ್ಲೀನಾಗಿ ಒಳಗಡೆ ಹೋಗ್ತಾಯಿದೆ. ಎಷ್ಟು ದೂರ ಹೋಗ್ಮೇಲೆ ಏರ್ ಪ್ರೆಷರ್ ಕೊಡ್ತೀವಿ. ಆ ಬೋರು ಯಾವುದು ಏರ್ ಪಾಸಿಂಗ್ ಇಲ್ಲ ಅಂದರೆ ಆಚೆ ಬಂದುಬಿಡುತ್ತೆ. ಏರ್ ಪಾಸಿಂಗ್ ಇದ್ದರೆ ಬರಲ್ಲ. ಹೆಂಗೆ ಅದು ನೋಡಿ, ಈ ಬೋರ್ ಏರ್ ಪಾಸಿಂಗ್ ಆಗಿದೆ, ಅದಕ್ಕೋಸ್ಕರ ಏನು ಬರ್ತಾಯಿಲ್ಲ. ಮಾತ್ರ ಹೋಗಿದೆ, 960 ಮಾತ್ರ ಹೋಗಿದೆ ಓಸು. ಅದು ರೋಲು ಪೂರ್ತಿ ಖಾಲಿ ಆಗಿಬಿಡುತ್ತೆ ನೋಡಿ. Our office in Kammanhalli. Our service limit is from Kammanhalli only 20 kilometers. We will give you all type of borewell work. Borewell water point checking, online water point, site inspection method, camera scanning, hose cleaning, rod cleaning, sensor borewell rig service, robo borewell, 6-wheeler, 10-wheeler, struck motor removing, cleaning process, borewell recharge system, all type of works, only 20 kilometers from Kammanhalli. Beyond that, our service is not available. We have no branches in Bangalore. Only in Kammanhalli. Our company name is MME Borewell. Any work in borewell, first we are willing to visit site and site inspection. That will be 2,000 will be chargeable. When you seeing outside, it will be expensive for that. But actually, if you pay 2,000 rupees, you will get clear idea what happened your borewell, what is going to do, what will be happen, what is the source of water comes, what is the way of problem solves. All will be, we can clarify in the spot itself. First we have to see whether spacious available for work the process. Any borewell, before start the work, we have to try to fill up 1 truck of water. If the borewell is get overflow, the bore will be nice. If it is not get overflow, we have to think twice. We have to do the next work. Then we have to go for camera scanning. We have to decide where is water is coming and which place is going or not. What are the right position of the borewell. Sometimes in that borewell water will be there. Because of motor problem, it won't come. Motor also good, water also good. So the line changing problem will be there. That you have to see. Then sometimes the chain line will be correct, motor will be correct, water won't be there. How we can come to know? When you do this camera scanning, we can clear out what your problem. வாழ்க வளமுடன் அனைவரும்.
போர்வெல் போடும் பொழுது யாரேனும் ஒரு நபர் ஒவ்வொரு ராடும் எவ்வளவு நேரம் பிடிக்கிறது என்பதை எழுதி கொண்டு வந்தால் அவர்கள் அதை லாக் புக் என்று சொல்கிறோம். அது ஒன்று இருந்தால் ஃபில்டர் பைப் நாம் போட வேண்டாமா என்று தெரிந்துவிடும். ஃபஸ்ட்டு ராடு 5 நிமிடங்கள் ஆகலாம். பின்பு 6, 7, 8, 9, 10, 11, 12, 15, 16 போகலாம். திருக மீண்டும் குறைந்து கொண்டே வரும். அப்படி குறைந்து கொண்டே வரும்பொழுது 9 நிமிஷம் ஓடும் ராடில் நீர் வந்துவிடும். இதை எல்லாரும் உன்னிப்பாக கவனிக்க வேண்டும். ஒரேடியாக ஏறிக்கொண்டே இருந்தால் ட்ரில்லிங் டைமிங் நீர் வருவது கஷ்டம். நீர் வருவது சாஃப்ட் ராக்கில் வரும், ஹார்ட் ராக்கில் நீர் வராது. கருப்பு கல்லில் வந்தால் தண்ணீர் வராது. பாசப்பச்சை, கருப்பு, வெள்ளை, சிவப்பு கலர் இதெல்லாம் நன்றாக நீர் வரும். பாயிண்ட்டு ட்ரில்லிங் பண்ணி கொண்டிருக்கும் பொழுதே உங்களுக்கு செகண்ட் ஒப்பீனியன் வேண்டுமென்றால் ஆன்லைன் வாட்டர் பாயிண்ட் மூலமாக நீங்கள் தெரிந்து கொள்ளலாம். எந்த ஊராக இருந்தாலும் பரவாயில்லை. ஒரு போர்வெல் ரிப்பேர் ஆகிவிட்டது, அதில் வேலை செய்யலாமா வேண்டாமா என்று ஆன்லைன் மூலமாக ஃபஸ்ட்டு அதனில் தண்ணீர் இருக்கிறதா இல்லையா என்பதை தெரிந்து கொள்ளலாம். இப்பொழுது வருகிறது தண்ணீர், அதுபோல் வந்து விட வேண்டும். வந்தால் போர்வெல் கிளியர் ஆவது. ஏர் பாஸுங்கிறதால் தண்ணீர் மேலே வராது. என்னுடைய சர்வீஸ் எல்லா வேலைகளும் செய்கிறோம். ஆனால் கம்னரிலிருந்து 20 கிலோமீட்டர் தாண்டி எதையும் செய்வதில்லை. வாட்டர் பாயிண்ட் வாட்டர் பாயிண்ட் எல்லா இடங்களிலும் செய்யலாம். நம்ம பண்ணிக்கலாம். எங்கள் ஃபோனின் சேவை காலை 9 மணிலிருந்து 10 மணிக்கும், மாலை 5 மணியிலிருந்து 6 மணி வரைக்கும் ஃபோன் மூலமாக உங்கள் டவுட்களை கிளியர் செய்து கொள்ளலாம். ஃபில்டர் பைப் இருக்கும் பொழுது போர்வெல் க்ளீன் செய்வது மிகவும் மோசமானது. ஆரம்பத்தில் நன்றாக தண்ணீர் வந்துவிட்டு தற்போது நீர் குறைவாக வந்தால் போர்வெல் கிளீனிங் செய்யலாம். ஆரம்பத்தில் தண்ணீர் குறைவாக வந்து இப்பொழுது ஜாஸ்தி வர வேண்டுமென்றால் அந்த பழைய போர்வெல்லை பாயிண்ட் செக் செய்துவிட்டு ரீடில்லிங் செய்தால் ஜாஸ்தி நீர் வரும். எல்லா இடங்களிலும் ரீடில்லிங் செய்ய முடியாது. ரீடில் செய்ய வேண்டுமென்றால் பாயிண்ட் செக் செய்து நீர் வருவதை உறுதி செய்து கொள்ள வேண்டும். ஃபில்டர் பைப்புகளை ரிமூவ் செய்ய வேண்டும். இந்த போரிலிருந்து வேறு போருக்கு ஏர் பாசிங் ஆகிவிட்டால் ட்ரில்லிங் கண்டினியூ செய்ய முடியாது. ட்ரில்லிங் செய்ய கட்டிங்ஸ் வெளியே வந்துவிட வேண்டும். அப்படி வந்தால் மட்டுமே நாம் ஆழம் அதிகம் செல்ல முடியும். பழைய போர் 600, 700 இருந்தால் ரோபோ போர் மூலியமாக 1600
1600 செய்யலாம். உங்கள் பழைய போர் 6.5 இன்ச்சு ட்ரில் செய்திருந்தால் நாம் 6 இன்ச்சு ட்ரில்லிங் செய்யலாம். நாங்கள் ஆன்லைன் மூலமாகவே வாட்டர் பாயிண்ட்டை கண்டுபிடித்து விடலாம். விவசாய பூமி இருந்தாலும் சரி, வெளியூர் இருந்தாலும் சரி, ஆன்லைன் பாயிண்ட் மூலமாக போரில் நீர் இருக்கிறதா இல்லையா என்று கண்டுபிடித்து விடலாம். நீங்கள் ஆல்ரெடி பாயிண்ட்டு செய்திருந்தால் அதற்கு செகண்ட் ஒப்பீனியன் ஆன்லைன் வீடியோ கால் மூலமாக செய்து கொள்ளலாம். அப்படியும் தவறிவிட்டால் ட்ரில்லிங் செய்து கொண்டிருக்கும் பொழுதும் இன்னும் ஜாஸ்தி ஆழம் ட்ரில் பண்ண வேண்டுமா வேண்டாமா என்பதை முடிவு செய்து கொள்ளலாம். புதியதாக ஆன்லைன் வாட்டர் பாயிண்ட் மூலமாக புதிய பாயிண்டை கண்டுபிடிக்க வேண்டுமென்றால் 5000 செலவாகும். அந்த பக்கம் ஒரு டிவைனர் இருக்க வேண்டும். இந்த பக்கம் நான் சொல்லுவேன், இந்த பக்கம் வந்தால் தண்ணீர் வருகிறது என்பது. அந்த பக்கம் உள்ள டிவைனருக்கு அது தெரியும். இது ஃபோனில் சொன்னால் புரியாது. உங்கள் டவுட்டுகள் கிளியர் செய்ய சாயங்காலம் 5 மணிலிருந்து 6 மணிக்குள்ளாக 9035278897க்கு ஃபோன் செய்தால் சொல்லிவிடலாம். இந்த வீடியோவை முதல் தரம் பார்ப்பதாக இருந்தால் தயவு செய்து சப்ஸ்கிரைப் பண்ணுங்கள். நான் போடும் ஒவ்வொரு வீடியோவும் உடனுக்குடன் வந்து உங்களுக்கு சேரும். ஆல்ரெடி சப்ஸ்கிரைப் செய்துவிட்டிருந்தால் வேறு உங்கள் நண்பர்களுக்கு பகிருங்கள். இதில் உள்ள விஷயங்கள் மற்றவர்களுக்கு பயன்படலாம். நம் சேனலில் மட்டுமே எல்லா வேலைகளும் ஆரம்பத்திலிருந்து முடிவு வரை பின் டு பின் வீடியோ என்பதை போட்டு உள்ளேன். ரோபோ போர்வெல், சென்சார் போர்வெல், 6 வீலர், 10 வீலர், ராடு கிளீனிங் மிஷின், கேஸ் போர்வெல், ஹோஸ் கிளீனிங், ஸ்டக் மோட்டார் ரிமூவிங், கேமரா ஸ்கேனிங், இதேபோல் எல்லா விதமான வேலைகளையும் கம்பெனியில் இருந்து 20 கிலோமீட்டருக்கு உள்ளாக எல்லா வேலைகளும் செய்து தருகிறோம். வீடியோ முடிவுக்கு வந்துவிட்டது. மிகவும் நன்றி. இவ்வளவு நேரம் பொறுமையாக பார்த்ததற்கு. நாம் இன்னொரு வீடியோவில் சந்திக்கலாம். சந்திக்கும் வரை உங்கள் நண்பன் ஜே. செல்வராஜ், MME போர்வெல்.